ಬೆಂಗಳೂರಿನ ಗ್ರಾಮಾಂತರ ಡಿಸಿ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಡಿಸಿ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಜಿಲ್ಲಾ ಖಜಾನೆ ಉಪನಿರ್ದೇಶಕಿ ಕಚೇರಿಯಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿ ವೀರಪ್ಪ ಮತ್ತು ತಂಡದಿಂದ ದಾಳಿ ನಡೆಸಲಾಗಿದೆ. ಖಜಾನೆ ಉಪನಿರ್ದೇಶಕಿ ಪ್ರಭಾವತಿ ಬಳಿ 1.5 ಲಕ್ಷ ನಗದು ಪತ್ತೆಯಾಗಿದೆ. 1.5 ಲಕ್ಷ ನಗದನ್ನು ವಶಕ್ಕೆ ಪಡೆದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ತನಿಖೆ ನಡೆಸಲಾಗ್ತಾ ಇದೆ. ದೇವನಹಳ್ಳಿಯ ಚಪ್ಪರಕಲ್ಲು ಬಳಿ ಇರುವ ಗ್ರಾಮಾಂತರ ಡಿಸಿ ಕಚೇರಿಗೆ ದಾಳಿ ಮಾಡಿದಂತಹ ಲೋಕಾಯುಕ್ತ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಜಿಲ್ಲಾ ಖಜಾನೆ ಉಪನಿರ್ದೇಶಕಿ ಕಚೇರಿಯಲ್ಲಿ ಪರಿಶೀಲನೆ ನಡೆಸಲಾಗುತ್ತೆ. ಆಗ 1.5 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿದೆ. ಸ್ಟೋರಿ ಬೇಡಮ್ಮ, ಹೆಂಗ್ ಬಂತು 1.5 ಲಕ್ಷ? ನನಗೆ ಗೊತ್ತಿಲ್ಲ ಸರ್. ಓ, ನಿಮಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಮಾತು ಏನು ನಡೆಸ ಗೊತ್ತಿಲ್ಲ. ಅಲ್ಲ ಸರ್, ಸ್ಟಾಫ್ ಪೂರ್ತಿ ಎಲ್ಲರೂ ಅಲ್ಲಿಗೆ ಹೋಗಿದ್ವಿ ಸರ್. ನಾವು ಯಾರು ಇರಲಿಲ್ಲ. ಅಲ್ಲ ಸರಿ ಸರ್, ಅಂದ್ರೆ ಓಪನ್ ಬಿಟ್ಟೋಗಿರ್ತೀರಾ ಬಾಗ್ಲು? ಅಲ್ಲ ಸರ್, ಅವರು ಔಟ್ಸೋರ್ಸ್ ಬಿ ಗ್ರೂಪ್ ಇದ್ರು ಸರ್, ಅವ್ರಲ್ಲಿ ಬಿಟ್ಬಿಟ್ಟು ಹೋಗಿದ್ವಿ ಸರ್ ನಾವು. ಕರೀರಿ ಮೇಡಮ್, ಹೇಳ್ತಾರೆ ಅವ್ರು ಯಾರೋ ಮತ್ತೆ ದುಡ್ಡು ಇಟ್ಬಿಡ್ತಾರ ನಿಮ್ಮಲ್ಲಿ. ನೀವು ಅವ್ರು ಬರೋರ್ಗು ಇಲ್ಲೇ ಇದ್ರೆ ಆಚೆ ಹೋಗಿದ್ರಾ? ಇಲ್ಲ ಸರ್, ಇಲ್ಲೇ ಇತ್ತು. ಬಾಗ್ಲು ಹಾಕಿತ್ತು, ಮತ್ತೆ ಯಾರು ಬಂದೇ ಇಲ್ಲ ಸರ್. ನಾನು ಅದಾದ್ಮೇಲೆ ಊಟ CC ಫುಟೇಜ್ ಇಲ್ಲ, ಇಲ್ಲಿ PC ಕ್ಯಾಮ್ರಾ ಇವಾಗ ಆನ್ಸರ್ಬಲ್. ನಾನು ಮೇಡಮ್, ನಿಮ್ಮ ಮನೇಲಿ 1.5 ಲಕ್ಷ ಅಂದ್ರೆ ಪಕ್ಕದ ಮನೆ ಕೇಳಕ್ಕಾಗುತ್ತ? ನಾನು ಸಿಂಪಲ್ ಆನ್ಸರ್. ನಿಮ್ಮ ಮನೇಲಿ 1.5 ಲಕ್ಷ 2 ಲಕ್ಷ ದುಡ್ಡು ಸಿಕ್ತು, ನಮ್ಮ ಪಕ್ಕದ ಮನೆ ಕೇಳಕ್ಕಾಗುತ್ತಾ? ನಿಮ್ಮ ದುಡ್ಡು ಓದ್ಕೊತೀವಿ ನಾವು. ನಿಮ್ಮ ಪ್ರಾಯದಲ್ಲಿ ನಿಮ್ಮ ದುಡ್ಡು ಬೇರೆ ಇರ್ತಾರ ನಿಮ್ಮ ಸುತ್ತಮುತ್ತ ಪಕ್ಕದಲ್ಲಿ. ಹಿಂಗೆ ಅಂತ ಇವಾಗ ಆನ್ಸರಬಲ್. 1.5 ಲಕ್ಷ ಏನು ಬಂದು ಆನ್ಸರ್ ಮಾಡ್ಬೇಕು. ಅವ್ರು ಫೋನ್ ಚೆಕ್ ಮಾಡಿದ್ರ? ಅದು ಸೀಟ್ ಮಾಡ್ಕೊಳ್ಳಿ ಇಷ್ಟ ಕೇಸ್ ನೀವು ಸಣ್ಣ ಮಕ್ಕಳಿಂದ ಹೇಳೋಕ್ಕಾಗಲ್ಲಮ್ಮ. ಪ್ರಭಾವತಿ, ಯು ಆರ್ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್, ಯು ಶುಡ್ ಆನ್ಸರಬಲ್. ನಿಮ್ಮ ಆನ್ಸರು ಅಡ್ಜಸ್ಟ್ ಆಗ್ಬೇಕು. ಸಣ್ಣ ಮಕ್ಕಳು ಸರ್, ನಮಗೆ ಗೊತ್ತಿಲ್ಲ ಅಂದ್ರೆ ಸಣ್ಣ ಮಕ್ಕಳಾಗಿರೋ ಒಬ್ಬ ಜವಾಬ್ದಾರಿಯುತ ಆಫೀಸು. ನೀವು ಏನಾಗಿದೆ ಹೇಳಿ? ಡೆಪ್ಟಿ ಡೈರೆಕ್ಟ್ರು. ನೀವು ಹಂಗೆ ಹೇಳಕ್ಕೆ ಬರೋದಿಲ್ಲ. ಅವರು ಔಟ್ಸೋರ್ಸು ಈ PO ಅಂದ್ರೆ ಅವ್ರು ಹೇಳೋದು ಪಾಪ